ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅಧ್ಯಾಯ 4 ಸರಳ ಸಮೀಕರಣಗಳಂತೇಳಿ ಕರಿತೀವಿ. ಅಧ್ಯಾಯ 4 ಒಳಗಡೆ ಅಭ್ಯಾಸ 4.1ನ ಇವತ್ತ ಏನು ಮಾಡೋಣಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತಾ ಬರ್ತಿರ್ತಾನೆ. ಇದು 7ನೇ ತರಗತಿಯ ಗಣಿತ. ಹಾಗಾದ್ರೆ ಈ ಕೋಷ್ಟಕದ 1ನೇ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊತ ಬಂದಾಗ ಈ ವರ್ಷ ಹೊಸ ಟೆಕ್ಸ್ಟ್ ಬುಕ್ ಪ್ರಕಾರನೇ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಈಗಾಗಲೇ ಹಿಂದೆ ಎಲ್ಲ ಅಭ್ಯಾಸಗಳನ್ನು ಬಿಡಿಸಿದ್ದೀನಿ. ಎಲ್ಲವೂ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂದ್ರೆ ಸೀರಿಯಲ್ ಆಗಿ ನಿಮ್ಗೆ ಸಿಗ್ತವೆ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಕೋಷ್ಟಕ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ ಅಂತ ಕ್ವಶನ್ಸ್ ಇದೆ. ಹಾಗಾದ್ರೆ ಇಲ್ಲಿ ಸಮೀಕರಣವು ಸರಿ ಹೊಂದುವುದೇ ತಿಳಿಸಿ. ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ ಬರೀಬೇಕು. ಇಲ್ಲಿ ಏನು ಕೊಟ್ಟಿದಾರಪ್ಪ ಅಂದ್ರೆ ಕ್ರಮ ಸಂಖ್ಯೆ 1 ಸಮೀಕರಣ ಎಕ್ಸ್ ಪ್ಲಸ್ 3 = 0 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಬೆಲೆ ಏನಪ್ಪ ಅಂದ್ರೆ 3 ಅಂತ ಹಾಕಿದ್ರಪ್ಪ ಅಂದ್ರೆ 0 ಆಕೈತಿ ಅಂತೇಳಿ ಆನ್ಸರ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ನೀವೇನಾದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ. ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 3 ಪ್ಲಸ್ 3 ಹಾಕಿದ್ರಪ್ಪ ಅಂದ್ರೆ ಅದು 6 ಆಗ್ತದೆ. ಬಟ್ ನಾಟ್ ಈಕ್ವಲ್ ಟು ಏನಾಗ್ತದಪ್ಪ ಅಂದ್ರೆ 0 ಆಗಲಿಲ್ಲ. ಹೀಗಾಗಿ ಇದನ್ನ ಇಲ್ಲ ಅಂತೇಳಿ ಬರೀಬೇಕು. ಈ ತರ ನಾ ಇದನ್ನ ಏನ್ ಮಾಡಿದ್ದೀನಪ್ಪ ಅಂದ್ರೆ ಹೌದು ಇಲ್ಲ ಅಂತೇಳಿ ಈ ಕಾಲಮ್ನ ಫಿಲ್ ಮಾಡಿದ್ದೀನಿ. ಯಾವ ತರ ಆಧಾರದ ಮೇಲೆಪ್ಪ ಅಂತಂದಾಗ ಇವೆಲ್ಲ ಲೆಕ್ಕಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಎಕ್ಸರ್ಸೈಸ್ ನಲ್ಲಿ ಬಿಡಿಸಿದ್ದೀನಿ. ಇಲ್ಲಿ ನೋಡ್ರಿ, ಡೈರೆಕ್ಟ್ ನೀವು ಇಲ್ಲ ಹೌದು ಅಂತೇಳಿ ಬರೆದ್ರೆ ಅಷ್ಟೊಂದು ಸಮಂಜಸ ಅನ್ಸಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಕಪ್ಪ ಅಂದ್ರೆ ಈ ಸಮೀಕರಣಗಳು ಅದಾವಲ್ಲ, ಇವು ಲೆಕ್ಕಗಳು 1 x + 3 ಅದನ್ನ ಇಲ್ಲಿ ಬಿಡಿಸಿದ್ದೀನಿ ನಾನು. ಈ ತರ ಏನ್ ಮಾಡಕಪ್ಪ ಅಂದ್ರೆ ಬಿಡಿಸ್ಕೋಬೇಕು. ಈ ತರ ಸಮೀಕರಣಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಬಿಡಿಸ್ರಿ. ಎಕ್ಸ್ ಪ್ಲಸ್ 3 = 0. ಹಾಗಾದ್ರೆ ಎಕ್ಸ್ ಇದ್ದಲ್ಲಿ ಏನ್ ಹಾಕ್ರಿ ಅಂತ ಹೇಳಿದ್ರೆ 3 ಹಾಕ್ರಿ ಅಂತ ಹೇಳಿದ್ರೆ 3 + 3 = ಎಷ್ಟಾಗ್ತದೆ 6 ಆಯ್ತು. ನಾಟ್ ಈಕ್ವಲ್ ಟು 0. ಹಾಗಾದ್ರೆ ಒಂದನೇದು ಇಲ್ಲ ಅಂತೇಳಿ ನೀವು ಬರೀಬೇಕು. ಈಗ ಆಲ್ರೆಡಿ ಇದನ್ನ ವಿಡಿಯೋನ ಪಾಸ್ ಮಾಡಿ ನೀವೇನ್ ಮಾಡ್ರಪ್ಪ ಅಂದ್ರೆ ಈ ಕಾಲಮ್ನ ಫಿಲ್ ಮಾಡ್ಕೊಳ್ರಿ. ಕಾಲಮ್ ಫಿಲ್ ಮಾಡ್ಕೊಂಡು ಕೆಳಗಡೆ ಈ ತರ ನೀವು ಆನ್ಸರ್ಸ್ಗಳನ್ನ ಏನ್ ಮಾಡ್ಕಪ್ಪ ಅಂದ್ರೆ ಬರ್ಕೊಂಡು ಹೋಗ್ಬೇಕು ಸ್ಕೂಲಿಗೆ. ಎಕ್ಸ್ ಪ್ಲಸ್ 3 = 0 ಅಂತಂದಾಗ ಎಕ್ಸ್ = 8 ಹಾಕ್ರಿ ಅಂತ ಹೇಳಿದ್ರೆ 0 ಹಾಕ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಕ್ಸ್ ಇದ್ದಲ್ಲಿ 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಪ್ಪ ಅಂದ್ರೆ 0 + 3 = 3 ಆಯ್ತು. ನಾಟ್ ಈಕ್ವಲ್ ಟು 0 ಆಗಲಿಲ್ಲ. ನೆಕ್ಸ್ಟ್ ಎಕ್ಸ್ ಪ್ಲಸ್ 3 = 0 ಆಗ್ತದೆ ಅಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಏನು ಹಾಕ್ತಿದ್ದಾರೆ -3 ಹಾಕ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಕ್ಸ್ ಇದ್ದಲ್ಲಿ -3 ಹಾಕಿದ್ಯಪ್ಪ ಅಂದ್ರೆ -3 ಇದು +3, ಒಂದು ಪ್ಲಸ್ ಇತ್ತು ಒಂದು ಮೈನಸ್ ಇತ್ತಪ್ಪ ಅಂದ್ರೆ ಆನ್ಸರ್ ಏನಾಗ್ತೈತಿ 0 ಆಗ್ತೈತಿ. ಎರಡೂ ಕಡೆ ಏನಾಯ್ತಪ್ಪ ಅಂದ್ರೆ ಇಲ್ಲಿನೂ 0, ಇಲ್ಲಿ ಎಕ್ಸ್ = 0 ಆಗ್ತದೆ ಅಂತ ಹೇಳಿದ್ದಾರೆ. 0 = 0 ಆಯ್ತು. ಹೀಗಾಗಿ ನಮಗ ಸರಿಯಾದ ಆನ್ಸರ್ ಏನಾಗ್ತಪ್ಪ ಅಂದ್ರೆ ಹೌದು. ಹೀಗಾಗಿ ಆನ್ಸರ್ ಏನ್ ಮಾಡಬೇಕಪ್ಪ ಅಂದ್ರೆ ಹೌದು ಅಂತೇಳಿ ನೀವು ಬರೀಬೇಕಾಗ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ. ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕ್ವಶನ್ ನಂಬರ್ 4 ಎಕ್ಸ್ - 7 = 1 ಅಂತ ಕೊಟ್ಟಿದ್ದಾರೆ. ಎಕ್ಸ್ ವ್ಯಾಲ್ಯೂನ ಏನು ಹಾಕ್ರಿ ಅಂತ ಹೇಳಿದಾರಪ್ಪ ಅಂದ್ರೆ ಎಕ್ಸ್ ಇದ್ದಲ್ಲಿ 7 ಹಾಕ್ಬೇಕು. 7 - 7 ಅಪ್ಪ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇತ್ತಪ್ಪ ಅಂದ್ರೆ ಆನ್ಸರ್ ಏನಾಗ್ತೈತಿ, ಇದು ಪ್ಲಸ್ ಇದು ಮೈನಸ್ ಇತ್ತಂದ್ರೆ 0 ಆಗ್ತದೆ. ನಾಟ್ ಈಕ್ವಲ್ ಟು ಇಲ್ಲಿ 1 ಬರ್ಬೇಕು ಅಂತ ಹೇಳಿದಾರೆ ಅವ್ರು, 0 ಬಂತು, ಅಲ್ಲ ಅಂತೇಳಿ ನೀವು ಬರೀಬೇಕು. ಇನ್ನ ಕ್ವಶನ್ ನಂಬರ್ 5 ಎಕ್ಸ್ - 7 = 1. ಎಕ್ಸ್ ಬೆಲೆ ಏನು ಹಾಕ್ರಿ ಅಂತ ಹೇಳಿದ್ರೆ 8 ಅಂತ ಹಾಕಿರಿ. 8 - 7, 8ರಾಗ 7 ಕಳೆದ್ರೆ 1 ಉಳಿತು. ಹಾಗಾದ್ರೆ ಎಕ್ಸ್ = 1 ಬರ್ತಪ್ಪ ಅಂದ್ರೆ ಇದನ್ನ ಹೌದು ಅಂತೇಳಿ ಬರೀರಿ. 5x = 25 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಇದ್ದಲ್ಲಿ 0 ಹಾಕ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಏನು ಇರ್ಲಿಕ್ಕಪ್ಪ ಅಂದ್ರೆ ಮಲ್ಟಿಪ್ಲಿಕೇಶನ್ಸ್ ಇರ್ತದೆ. 5 × 0 ಅಂದ್ರೆ 0 ಆಗ್ತದೆ. ನಾಟ್ ಈಕ್ವಲ್ ಟು 25 ಆಗಲಿಲ್ಲ. ಹೀಗಾಗಿ ಇಲ್ಲ ಅಂತೇಳಿ ಇದನ್ನ ಬರೀರಿ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ 5x = 25. ಎಕ್ಸ್ ವ್ಯಾಲ್ಯೂ ಏನು ಹಾಕ್ರಿಪ್ಪ ಅಂದ್ರೆ 5 ಹಾಕ್ರಿ ಅಂತ ಹೇಳಿದ್ದಾರೆ. 5 × 5 ಇಲ್ಲಿ ಏನು ಇರ್ಲಿಕ್ಕಂದ್ರೆ ಇಂಟು ಇರ್ತದೆ. 5 × 5 = 25 = 25 ಆಯ್ತು, ಹೌದು ಅಂತೇಳಿ ಬರೀರಿ. 5x = 25. ಎಕ್ಸ್ ಇದ್ದಲ್ಲಿ -5 ಹಾಕ್ರಿ ಅಂತ ಹೇಳಿದ್ದಾರೆ. ಎಕ್ಸ್ ಇದ್ದಲ್ಲಿ -5 ಹಾಕಿದಾಗ 5 × 5 ಅಂದ್ರೆ 5 × 5 = 25, -25 ಬಂತು. ಒಂದು ಪ್ಲಸ್ 25 ಇದೆ. ಹಾಗಾಗಿ ಇದು -25ರಿಂದ ಇದು ಸಮ ಅಲ್ಲ. ಹೀಗಾಗಿ ಇಲ್ಲ ಅಂತೇಳಿ ಇದನ್ನ ಬರೀರಿ. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ 9ನೇದು m/3 = 2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎಮ್ ಬೆಲೆ ಎಷ್ಟು? ಎಮ್ ಇದ್ದಲ್ಲಿ ಏನು ಹಾಕ್ರಿ ಅಂತ ಹೇಳಿದ್ದಾರೆ -6 ಹಾಕ್ರಿ ಅಂತ ಹೇಳಿದ್ದಾರೆ. ಎಮ್ ಇದ್ದಲ್ಲಿ -6/3, 3 × 1 = 3, 3 × 2 = 6. ಎಂತ 2 ಬರ್ತದಪ್ಪ ಅಂದ್ರೆ ಅದು -2 ಬರ್ತದೆ. ಯಾಕಂದ್ರೆ ಇದು -6 ಇರೋದ್ರಿಂದ ನಮಗೆ ಅದು -2 ಆನ್ಸರ್ ಬರ್ತದೆ. -2 ನಾಟ್ ಈಕ್ವಲ್ ಟು 2. ಹೀಗಾಗಿ ಇಲ್ಲ ಅಂತೇಳಿ ಇದನ್ನು ಬರೀರಿ. ನೆಕ್ಸ್ಟ್ m/3 = 2. ಎಮ್ ಇದ್ದಲ್ಲಿ ಏನು ಹಾಕ್ರಿ ಅಂತ ಹೇಳಿದ್ರೆ 0 ಹಾಕ್ರಿ ಅಂತ ಹೇಳಿದ್ದಾರೆ. ಎಮ್ ಇದ್ದಲ್ಲಿ 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರಪ್ಪ ಅಂದ್ರೆ ಯಾವುದೇ ಒಂದು ಸಂಖ್ಯೆಕ ಭಾಗಾಕಾರ 0 ಮಾಡಿದ್ರೆ ಅಂದ್ರೆ ಆನ್ಸರ್ 0 ಬರ್ತದೆ. ಇಲ್ಲಿ 2 ಬರ್ತದೆ ಅಂತ ಹೇಳಿದ್ರು, 2 ಬರಲಿಲ್ಲ. ಹೀಗಾಗಿ ಇಲ್ಲ. m/3 = 2 ಅಂತ ಹಾಕಿದ್ದಾರೆ. ಎಮ್ = ಎಷ್ಟಪ್ಪ ಅಂದ್ರೆ 6. ಎಮ್ ಇದ್ದಲ್ಲಿ 6 ಹಾಕ್ರಿ. 3 × 1 = 3, 3 × 6, 2 ಬರ್ತದೆ ಅಂತ ಹೇಳಿದ್ರು. ಎಸ್, 2 = 2 ಬಂತು. ಇದನ್ನ ಹೌದು ಅಂತೇಳಿ ನೀವು ಬರ್ಕೋಬೇಕು. ಇಷ್ಟು ಕ್ವಶನ್ಸ್ 1ನೇ ಕ್ವಶನ್ಸ್ ಇದು.
ಇನ್ನು ಕ್ವಶನ್ ನಂಬರ್ 2 ಏನಿದೆ ಅಂತ ನೋಡಿದಾಗ ಆವರಣದಲ್ಲಿನ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ ಅಂತ ಕ್ವಶನ್ಸ್ನ ಕೇಳಿದರೆ ಇದ್ರ ಒಳಗಡೆ ಇಲ್ಲಿ ಎಲಿಂದ ಹಿಡಿದು ಎಫ್ ತನ ನಿಮ್ಗೆ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಅದ್ರ ಒಳಗಡೆ ಒಂದೊಂದನ್ನ ಇಲ್ಲಿ ನೋಡ್ಕೊತ ಬರೋಣ. ಫಸ್ಟ್ನೇದು ಎ ಎನ್ ಪ್ಲಸ್ 5 ಇಸ್ಕೊಲ್ ಟು 19. ಹಾಗಾದ್ರೆ ಎನ್ ಇಸ್ಕೊಲ್ ಟು ಏನು ಹಾಕ್ರಿ ಅಂತ ಹೇಳಿದರೆ 1. ಎನ್ ಇದ್ದಲ್ಲಿ 1 ಹಾಕಬೇಕು. ಎನ್ ಇದ್ದಲ್ಲಿ 1 ಹಾಕ್ಬಿಟ್ರೆ 1 ಪ್ಲಸ್ 5 ಎಷ್ಟಾಯ್ತು? 6 ಆಯ್ತು. ಅದು 19 ಆಗ್ತದೆ ಅಂತ ಹೇಳಿದ್ರೆ 19 ಆಗಲಿಲ್ಲ, ಇದು ಪರಿಹಾರವಾಗುವುದಿಲ್ಲ ಅಂತೇಳಿ ಬರೀರಿ. 7n ಪ್ಲಸ್ 5 ಇಸ್ಕೊಲ್ ಟು 19. ಎನ್ ಇಸ್ಕೊಲ್ ಟು -2 ಹಾಕ್ರಿ ಅಂತ ಹೇಳಿದ್ರೆ ಇಲ್ಲಿ ಏನು ಇರ್ಲಿಕ್ಕಂದ್ರೆ ಮಲ್ಟಿಪ್ಲಿಷನ್ಸ್ ಇರುತ್ತೆ. 7 ಬ್ರಾಕೆಟ್ ಹಾಕಿದ್ರು ಮಲ್ಟಿಪ್ಲಿಷನ್ಸ್ -2 ಪ್ಲಸ್ 5 ಇಸ್ಕೊಲ್ ಟು 19. 7 2 14 ಅಂತ 14 ಅಂದ್ರೆ ಇದು ಮೈನಸ್ ಇರೋದ್ರಿಂದ -14 ಪ್ಲಸ್ 14 14ರಾಗ 5 ಕಳಿಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿಬೇಕಾಗ್ತದೆ. 14ರಾಗ 5 ಕಳೆದ್ರೆ 9. ಎಂತ 9ಪ್ಪ ಅಂದ್ರೆ -9. ಇದು 19 ಆಗಲಿಲ್ಲ, ಇಲ್ಲ n -2 ಪರಿಹಾರವಾಗುವುದಿಲ್ಲ ಅಂತೇಳಿ ಬರೀಬೇಕು. ನೆಕ್ಸ್ಟ್ 7n ಪ್ಲಸ್ 5 ಇಸ್ಕೊಲ್ ಟು 19 ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡ್ರಿ n ಇಸ್ಕೊಲ್ ಟು 2. ಎನ್ ಇದ್ದಲ್ಲಿ 2 ಹಾಕ್ರಿ ಅಂತ ಹೇಳಿದ್ರೆ 7 2 ಎಷ್ಟಾಗ್ತದಪ್ಪ ಅಂದ್ರೆ ಎನ್ ಇಲ್ಲಿ ಮಲ್ಟಿಪ್ಲಿಷನ್ಸ್ ಇರ್ತದೆ. 7 2 14 ಪ್ಲಸ್ 5 14 1 5 19 19 ಇಸ್ಕೊಲ್ ಟು 19 ಎನ್ ಇಸ್ಕೊಲ್ ಟು 2 ಇದು ಪರಿಹಾರವಾಗುತ್ತದೆ ಅಂತೇಳಿ ಬರೀರಿ. ನೆಕ್ಸ್ಟ್ 4p ಮೈನಸ್ 3 ಇಸ್ಕೊಲ್ ಟು 13. ಪಿ ಇಸ್ಕೊಲ್ ಟು ಎಷ್ಟು ಹಾಕ್ರಿ ಅಂತ ಹೇಳಿದಾರಪ್ಪ ಅಂದ್ರೆ ಪಿ ಇಸ್ಕೊಲ್ ಟು 1 ಹಾಕ್ರಿ ಅಂತ ಹೇಳಿದ್ದಾರೆ. 4 ಇಂಟು 1 ಅಂದ್ರೆ 4 -3 ಇದೆ ಇಸ್ಕೊಲ್ ಟು 4ರ 3 ಕಳೆದ್ರೆ 1 ಉಳಿತದೆ. ಇದು 13 ಆಗಲಿಲ್ಲ, ಇಲ್ಲ ಪಿ ಇಸ್ಕೊಲ್ ಟು 1 ಇದು ಪರಿಹಾರವಾಗುವುದಿಲ್ಲ ಅಂತೇಳಿ ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ಸ್ ಈ 4p ಮೈನಸ್ ಏನಿದೆಯಪ್ಪ ಅಂದ್ರೆ 3 ಇಸ್ಕೊಲ್ ಟು 13 ಇದೆ. ಪಿ ಇಸ್ಕೊಲ್ ಟು -4 ಇದೆ. ಹಾಗಾದ್ರೆ 4 ಇಂಟು ಮೈನಸ್ ಏನು ಹಾಕ್ರಿ ಅಂತ ಹೇಳಿದರೆ ಪಿ ಇದ್ದಲ್ಲಿ -4 ಹಾಕ್ರಿ ಅಂತ ಹೇಳಿದರೆ 4 ಇಂಟು -4 -3 ಇಸ್ಕೊಲ್ ಟು ಎಷ್ಟಪ್ಪ ಅಂದ್ರೆ 13. 4 4 16 ಮೈನಸ್ ಇದು 13 ಎರಡು ಕೂಡಿಸ್ಬೇಕು. ಮೈನಸ್ ಇದ್ದಪ್ಪ ಅಂದ್ರೆ ಕೂಡಿಸ್ಬೇಕು. -16 1 3 -19 ಅದು 13 ಆಗಲಿಲ್ಲ, ಇಲ್ಲ ಪಿ ಇಸ್ಕೊಲ್ ಟು -4 ಪರಿಹಾರವಾಗುವುದಿಲ್ಲ. 4p -3 ಇಸ್ಕೊಲ್ ಟು 13. ಪಿ ಇಸ್ಕೊಲ್ ಟು 0. ಪಿ ಇದ್ದಲ್ಲಿ 0 ಹಾಕಬೇಕು. 4 ಇಂಟು 0 ಅಂದರೆ 0 -3 -3 ನಾಟ್ ಈಕ್ವಲ್ ಟು 13. ಹೀಗಾಗಿ ಪಿ ಇಸ್ಕೊಲ್ ಟು 0 ಇದು ಪರಿಹಾರವಾಗುವುದಿಲ್ಲ ಅಂತೇಳಿ ನೀವು ಬರೀಬೇಕಾಗ್ತದೆ. ಇನ್ನು ಕ್ವಶನ್ ನಂಬರ್ 3 ಯತ್ನ ಮತ್ತು ದೋಷ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನು ಉದಾಹರಣದ ಮೂಲಕ ಮುಂದಿನ ಸಮೀಕರಣಗಳನ್ನು ನಾವು ಬಿಡಿಸಬೇಕು. 5p ಪ್ಲಸ್ 2 ಇಸ್ಕೊಲ್ ಟು 17 ಆಗಬೇಕು. 17 ಆಗ್ಬೇಕಪ್ಪ ಅಂದ್ರೆ ನಾವು ಏನೇನು ಹಾಕೋಬೇಕು? ಪಿ ಇಸ್ಕೊಲ್ ಟು ನಾವು ಎಲ್ಲಿಂದ ಆರಂಭ ಮಾಡೋಕಪ್ಪ ಅಂದ್ರೆ 0 1 2 3 ಎಲ್ಲಿವರೆಗೂ ಪೂರ್ಣವಾಗ್ತದೋ ಅಲ್ಲಿವರೆಗೆ ಇದನ್ನ ಏನು ಮಾಡೋಕಪ್ಪ ಅಂದ್ರೆ ಮುಂದುವರ್ಸ್ಕೊತ ಹೋಗ್ಬೇಕು. 5p ಪ್ಲಸ್ 2 ಇಸ್ಕೊಲ್ ಟು 17 ಆಗ್ಬೇಕು. ನನಗೆ 17 ಬಂತಪ್ಪ ಅಂದ್ರೆ ಸ್ಟಾಪ್ ಮಾಡಬೇಕು. 5 ಇಂಟು ಪಿ ಪ್ಲಸ್ ಪಿ ಇದ್ದಲ್ಲಿ 0ನ ಹಾಕ್ತೀನಿ. 0 ಪ್ಲಸ್ 2 5 0 0 ಪ್ಲಸ್ 2 ಅಪ್ಪ ಅಂದ್ರೆ 2 ಬಂತು. ಅದು 17 ಆಗಲಿಲ್ಲ. ಪಿ ಇಸ್ಕೊಲ್ ಟು 0 ಪರಿಹಾರವಾಗಲಿಲ್ಲ. ಪಿ ಬದ್ದಲ್ಲಿ 2 ಹಾಕ್ಬೇಕು. ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದ್ರೆ 1 ಹಾಕಲಿಲ್ಲ, ಯಾಕಪ್ಪ ಅಂದ್ರೆ ಬರುವುದಿಲ್ಲ. ಈಗ ಡೈರೆಕ್ಟ್ 2 ಹಾಕ್ತಿದ್ದೀನಿ. 5 ಪ್ಲಸ್ ಪಿ ಇದ್ದಲ್ಲಿ 2 ಹಾಕ್ತೀನಿ. 5 2 10 ಪ್ಲಸ್ 2 12 ಇಸ್ಕೊಲ್ ಟು 17 ಆಯ್ತದು. ಪಿ ಇಸ್ಕೊಲ್ ಟು 2ನು ಕೂಡ ಪರಿಹಾರವಾಗುವುದಿಲ್ಲ. ಇನ್ನು ಪಿ ಬದಲಿ ಪಿ ಜಾಗದ ಬಲ್ಲಿ ಏನು ಹಾಕ್ಬೇಕಪ್ಪ ಅಂದ್ರೆ ನಾನು 3ನ ಹಾಕ್ತೀನಿ. 5 ಇಂಟು 3 ಅಂದರೆ 5 3 15 ಪ್ಲಸ್ 2 ಕೂಡಿಸಿದ್ರೆ 17 ಆಗ್ತದೆ. ಹೀಗಾಗಿ ಪಿ ಇಸ್ಕೊಲ್ ಟು 3 ಏನಾಗ್ತದಪ್ಪ ಅಂದ್ರೆ ಪರಿಹಾರವಾಗ್ತದೆ. ಪಿ ಇದ್ದಲ್ಲಿ ನೀವೇನು ಹಾಕ್ಬೇಕಪ್ಪ ಅಂದರೆ 2 3 ಈ ಥರ ಹಾಕೋತ ಬಂದಾಗ ಎಲ್ಲಿ ಪರಿಹಾರ ಆಗ್ತದೋ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಇನ್ನು ಅದರ ಒಳಗಡೆ 3m ಮೈನಸ್ 14 ಇಸ್ಕೊಲ್ ಟು 4. ಹಾಗಾದರೆ m ಇಸ್ಕೊಲ್ ಟು 4 ಬರಬೇಕು. ಅಲ್ಲಿ ತನಕ ಈ ಪರಿಹಾರಗಳನ್ನ ಮುಂದುವರಿಸಬೇಕು. m ಇಸ್ಕೊಲ್ ಟು 0 1 2 3 ಅಂತೇಳಿ ಈ ಥರ ಮುಂದುವರಿಸ್ಬೇಕು ಅಷ್ಟೇ. 3 ಇಂಟು 0 ಮೈನಸ್ 14 ಇಸ್ಕೊಲ್ ಟು 4. ಹಾಗಾದರೆ 3 ಇಂಟು 0 ಅಂದರೆ 0 ಮೈನಸ್ 14 ಅಂದರೆ 14 ಇಸ್ಕೊಲ್ ಟು 4 ಅಂತದ್ದು. ಹೀಗಾಗಿ m ಇಸ್ಕೊಲ್ ಟು 0 ಪರಿಹಾರವಾಗುವುದಿಲ್ಲ. 3m ಮೈನಸ್ 14 ಇಸ್ಕೊಲ್ ಟು 4 ಇದೆ. 3 ಇಂಟು 2 ಅಂದರೆ 6 ಮೈನಸ್ 4 14ರಾಗ 6 ಕಳೆದ್ರೆ 8 ಮೈನಸ್ 8 ಇಸ್ಕೊಲ್ ಟು 4 ಗೊತ್ತು. ಹೀಗಾಗಿ m ಇಸ್ಕೊಲ್ ಟು 2 ಪರಿಹಾರವಾಗುವುದಿಲ್ಲ. ನೆಕ್ಸ್ಟು ಎಮ್ ಜಾಗದಲ್ಲಿ 3ನ ಹಾಕಿದ್ದಾರೆ. 3 ಇಂಟು 3 ಅಂದರೆ 9 9 ಇಲ್ಲಿ 14ರಾಗ 9 ಕಳೆದ್ರೆ 5 ಉಳಿತಿದೆ -5. ಹೀಗಾಗಿ ಇದನ್ನು ಪರಿಹಾರವಾಗಲಿಲ್ಲ. ನೆಕ್ಸ್ಟ್ 3m ಮೈನಸ್ 14 ಅಂದರೆ ಎಮ್ ಇದ್ದಲ್ಲಿ 4 ಹಾಕ್ತಾರೆ. 3 4 12 ಮೈನಸ್ 14 ಇದೆ. ಇಲ್ಲಿ 14ರಾಗ 12 ಕಳೆದ್ರೆ -2 ಉಳಿತದೆ. ಇಲ್ಲಿ ಕೂಡ 4 ಬರಲಿಲ್ಲ, ಪರಿಹಾರ ಆಗಲಿಲ್ಲ. 3m ಮೈನಸ್ 14 ಇಸ್ಕೊಲ್ ಟು 4 ಇದೆ. ಎಮ್ ಇದ್ದಲ್ಲಿ 5 ಹಾಕಬೇಕು. 5 3 15 ಮೈನಸ್ 14 ಇದೆ ಇಸ್ಕೊಲ್ ಟು 15ರಾಗ 14 ಕಳೆದ್ರೆ 1 ಉಳಿತು. ಅಂದರೆ
4 ಬರಲಿಲ್ಲ, ಹೀಗಾಗಿ ಆ 5 ಕೂಡ ಪರಿಹಾರ ಆಗಲಿಲ್ಲ. ನೆಕ್ಸ್ಟ್ ನೋಡ್ರಿ 3m ಮೈನಸ್ ಏನಿದೆಪ್ಪ ಅಂದ್ರೆ 14 ಇಸ್ಕೊಲ್ ಟು 4 ಇದೆ. 6 3 18, 18 ಮೈನಸ್ 14, 18 14 ಕಳೆದ್ರೆ 4, 4 ಇಸ್ಕೊಲ್ ಟು 4 ಬಂತು. ಹೌದು, m ಇಸ್ಕೊಲ್ ಟು 6 ಇದೇನಾಗ್ತದಪ್ಪ ಅಂದ್ರೆ ಪರಿಹಾರವಾಗುತ್ತದೆ ಅಂತೇಳಿ ನೀವು ಆನ್ಸರ್ಸ್ನ ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್, ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ. ಸಮೀಕರಣಗಳನ್ನು ಭಾಳ ಈಸಿಯಾಗಿ ಬರೀಬೇಕು. ಎಕ್ಸ್ ಮತ್ತು 4ರ ಮೊತ್ತ ಎಕ್ಸ್ ಮತ್ತು 4ರ ಮೊತ್ತ 9 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ವಾಯ್ನಿಂದ 2 ಕಳೆದಾಗ 8 ದೊರೆಯುವುದು. ಈ ಥರ ಸಮೀಕರಣಗಳು ಇಲ್ಲಿ ಏನು ಬಂದವಲ್ಲ, ಈ ಕೂಡ ನಾನು ಇಲ್ಲಿ ಎಕ್ಸಸೈಸ್ದಲ್ಲಿ ನೀಟಾಗಿ ಬರೆದಿದ್ದೀನಿ. ಇದನ್ನು ನೀವು ನೋಡ್ಕೋತ ಬರ್ರಿ. ಒಳ್ಳೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೀರಿ. ಎಕ್ಸ್ ಮತ್ತು 4ರ ಮೊತ್ತ 9 ಅಂತ ಹೇಳಿದರು. ಸಿಂಪಲ್ ಆಗಿ ಬರೆದು ಬಿಡಬೇಕು. ಏನಪ್ಪ ಅಂದ್ರೆ ಎಕ್ಸ್ ಮೊತ್ತ ಅಂದ್ರೆ ಏನು, ಕೂಡಿಸೋದು. ಎಕ್ಸ್ ಪ್ಲಸ್ 4 ಇಸ್ಕೊಲ್ ಟು ಏನಾಗ್ತದಪ್ಪ ಅಂದ್ರೆ 9, ಅಷ್ಟೇ ಸಮೀಕರಣ. ವಾಯ್ನಿಂದ 2 ಕಳೆದಾಗ 8 ದೊರೆಯುವುದು. ವಾಯ್ನಿಂದ -2 2 ಕಳೆದಾಗ ವಾಯ್ ಯಾವುದೋ ಒಂದು ಸಂಖ್ಯೆ, ವಾಯ್ನಿಂದ 2 ಕಳೆದ್ರೆ 8 ದೊರೀತದೆ, ಇಸ್ಕೊಲ್ ಟು 8. ಎ 10ರಷ್ಟು 70, ಎ 10ರಷ್ಟಪ್ಪ ಅಂದ್ರೆ A10 ಅಂತ ಬರೆದು ಬಿಡಬೇಕು. ಇಲ್ಲಿ ಏನೂ ಇರ್ಲಿಕ್ಕಂದ್ರೆ ಮಲ್ಟಿಪ್ಲಿಕೇಶನ್ಸ್ ಇರ್ತದೆ. ಬಿ ಅನ್ನು 5ರಿಂದ ಭಾಗಿಸಿದಾಗ 6 ದೊರೆಯುವುದು. ಬಿ ಅನ್ನ ಎಷ್ಟರಿಂದ ಭಾಗಿಸ್ತಾ ಇದ್ದೀನಿ ನೋಡಿರ್ಲಿ, ಬಿ ಅನ್ನ 5ರಿಂದ ಭಾಗಿಸಿದಾಗ, 5ರಿಂದ ಭಾಗಿಸಿದಿನ ಎಷ್ಟು ದೊರೀತದ 6, ಅಥವಾ ಬಿ ಡಿವೈಡೆಡ್ ಬೈ 5 ಇಸ್ಕೊಲ್ ಟು 6 ಅಂತ ಆದರೂ ಬರೀರಿ. ಟಿ ಯ 4ನೇ 3ರಷ್ಟು 15 ಆಗಿದೆ. ಟಿ ಯ 4ನೇ 3ರಷ್ಟು, ಟಿ ಯ 4ನೇ 3ರಷ್ಟು ಅಂದ್ರೆ 4ನೇ 3, ಟಿ ಯ 3ರಷ್ಟು ಅಂದ್ರೆ T3 ಅಂತ ಬರೀಬೇಕು, ಇಸ್ಕೊಲ್ ಟು 15 ಆಗಿದೆ. ಈ ತರ ಈ ಸಮೀಕರಣಗಳನ್ನ ಬರೀಬೇಕು. ಇನ್ನು ಎಮ್ನ 7ರಷ್ಟಕ್ಕೆ 7ನ್ನು ಕೂಡಿದಾಗ ನಿಮಗೆ ಮೊತ್ತ 77 ಸಿಗುತ್ತದೆ. ಇಲ್ಲಿ ಭಾಳ ಸಿಂಪಲ್. ಎಮ್ನ 7ರಷ್ಟಕ್ಕೆ ಅಂತಂದಾಗ ಎಮ್ನ 7ರಷ್ಟು ಅಂದ್ರೆ 7m ಪ್ಲಸ್ ಅದಕ್ಕೆ 7ನ್ನು ಕೂಡಿಸಿದಾಗ ನಿಮ್ಗೆ ಏನು ಸಿಗ್ತದಪ್ಪ ಅಂದ್ರೆ 77 ಸಿಗ್ತದತ್ತ. ನೆಕ್ಸ್ಟ್ ಎಕ್ಸ್ನ 4ನೇ 1ರಷ್ಟರಿಂದ 4ನ್ನು ಕಳೆದಾಗ 4 ದೊರೆಯುವುದು. ಎಕ್ಸ್ -4 ಇಸ್ಕೊಲ್ ಟು ಏನಾಗ್ತದಪ್ಪ ಅಂದ್ರೆ 4 ಅಂತೇಳಿ ಇದರ ಸಮೀಕರಣ ಬರೀಬೇಕು. ವಾಯ್ನ 6ರಷ್ಟರಿಂದ 6ನ್ನು ತೆಗೆದಾಗ 60 ದೊರೆಯುವುದು. ವಾಯ್ನ 6ರಷ್ಟರಿಂದ -6ನ್ನು ತೆಗೆದ್ರಪ್ಪ ಅಂದ್ರೆ 60 ದೊರೀತದತ್ತ. ನೆಕ್ಸ್ಟ್ ಜಡ್ನ 3ನೇ 1ರಷ್ಟಕ್ಕೆ 3ನ್ನು ಕೂಡಿದಾಗ 30 ದೊರೆಯುವುದತ್ತ. ಜಡ್ನ 3ನೇ 1ರಷ್ಟಕ್ಕೆ ಎಷ್ಟನ್ನು ಕೂಡಿಸಿದಾಗ 3ನ್ನು ಕೂಡಿಸಿದಾಗ ಪ್ಲಸ್ 3ನ್ನು ಕೂಡಿಸಿದಾಗ ಎಷ್ಟು ದೊರೀತದತ್ತ 30 ದೊರೀತದತ್ತ. 30 ಅಂತೇಳಿ ನೀವು ಆನ್ಸರ್ಸ್ನ ಬರೀಬೇಕು. ಇನ್ನು 5ನೇ ಕ್ವಶನ್ಸ್, ಮುಂದಿನ ಸಮೀಕರಣಗಳನ್ನ ಹೇಳಿಕೆ ರೂಪದಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ. ಪಿ ಪ್ಲಸ್ 4 ಇಸ್ಕೊಲ್ ಟು 15. ಹೀಗೆ ಇದನ್ನ ನಾವು ಹೇಳಿಕೆದಲ್ಲಿ ಬರೆದಾಗ ಪಿಗೆ 4ನ್ನು ಕೂಡಿಸಿದಾಗ 15 ಬರುತ್ತದೆ. ಪಿಗೆ ಪ್ಲಸ್ 4 ಕೂಡಿಸಿದೇವಿ, ಇದು 15 ಅಂದ್ರೆ ಪಿಗೆ 4ನ್ನು ಕೂಡಿಸಿದಾಗ 15 ಬರುತ್ತದೆ. ನೆಕ್ಸ್ಟ್ ಎಮ್ -7 ಇಸ್ಕೊಲ್ ಟು 3 ಅಂತಿದೆ. ಎಮ್ನಿಂದ -7ನ್ನು ಕಳೆದಾಗ 3 ದೊರೆಯುತ್ತದೆ. 2m ಇಸ್ಕೊಲ್ ಟು 7 ಅಂದ್ರೆ ಎಮ್ನ 2 ಪಟ್ಟು 7 ಆಗಿದೆ. ನೆಕ್ಸ್ಟ್ ಎಮ್ ಡಿವೈಡೆಡ್ ಬೈ 5 ಇಸ್ಕೊಲ್ ಟು 3 ಇದೆ. ಎಮ್ನ 5ನೇ 1 3 ಆಗಿದೆ. 3m ಬೈ 5 ಇಸ್ಕೊಲ್ ಟು 6, ಎಮ್ 3ನೇ 5ರಷ್ಟು 6 ಆಗಿದೆ. 3p ಪ್ಲಸ್ 4 ಇಸ್ಕೊಲ್ ಟು 25. ಪಿಯ 3 ಪಟ್ಟನ್ನು 4ಕ್ಕೆ ಸೇರಿಸಿದರೆ 25 ದೊರೆಯುವುದು. ಈ ಥರ ಇವ್ರನ್ನ ಪದಗಳಲ್ಲಿ ಬರೀಬೇಕು. ನೆಕ್ಸ್ಟ್ 4p - 2 ಇಸ್ಕೊಲ್ ಟು 18. ಪಿಯ 4ರಷ್ಟರಿಂದ 2ನ್ನು ಕಳೆದರೆ 18 ದೊರೆಯುವುದು. ನೆಕ್ಸ್ಟ್ p/2 ಪ್ಲಸ್ 2 ಇಸ್ಕೊಲ್ ಟು 8 ಇದೆ. 8ನ್ನು ಪಡೆಯಲು ಪಿನ ಅರ್ಧದಷ್ಟಕ್ಕೆ 2ನ್ನು ಸೇರಿಸಬೇಕು. ಇದನ್ನು ಪದಗಳಲ್ಲಿ ಬರೆಯಿರಿ. ಇನ್ನು ಕೊನೆಯದು, ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿರಿ ಅಂತ ಕ್ವಶನ್ಸ್ ಇದಾವೆ. ಈ ಸಮೀಕರಣಗಳನ್ನು ನಿಮ್ಮ ಪುಸ್ತಕದಲ್ಲಿ ಇವೆಲ್ಲ ಕೊಟ್ಟಿದ್ದಾನೆ. ಇರ್ಫಾನ್ ತನ್ನ ಹತ್ತಿರ ಪರ್ಮಿತನ ಬಳಿ ಇರುವ ಗೋಲಿಗಳಿಗಿಂತ 5ರಷ್ಟಕ್ಕಿಂತ 7 ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳ್ತಾನೆ. ಇರ್ಫಾನ್ನ ಬಳಿ 37 ಗೋಲಿಗಳಿವೆ. ಪರ್ಮಿತನ ಬಳಿ ಇರುವ ಗೋಲಿಗಳ ಸಂಖ್ಯೆ m ಎಂದು ತೆಗೆದುಕೊಳ್ಳ್ರಿ ಅಂತ ಕ್ವಶನ್ಸ್ ಇದೆ. ಅವ ಹೇಳ್ತಾನೆ, ಅದರ ತಕ್ಕಂಗೆ ನಾವು ಇದನ್ನ ಸಮೀಕರಣ ಬರೀಬೇಕು. 5m ಪ್ಲಸ್ ಅವನಕ್ಕಿಂತ 5ರಷ್ಟು ಇದಾವತ್ತ, ಅಷ್ಟು ಕೂಡಿಸಿ ಎಷ್ಟದಾವಪ್ಪ ಅಂದ್ರೆ 37 ಗೋಲಿಗಳು ಆಗ್ತವೆ. 5m ಪ್ಲಸ್ 7 ಇಸ್ಕೊಲ್ ಟು 37 ಅದನ್ನ ಹೇಳಿಕೆ ಇದೆ. ನಾವು ಇದು ಪದಗಳ ಇದರಾಗಲಿ ಸಮೀಕರಣದಲ್ಲಿ ಬರೆದಿವಿ. ನೆಕ್ಸ್ಟ್, ಲಕ್ಷ್ಮಿಯ ತಂದೆಯ ವಯಸ್ಸು 49 ವರ್ಷಗಳು. ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಿಗೆ ಇದೆ. ಲಕ್ಷ್ಮಿಯ ವಯಸ್ಸು y ಎಂದು ತೆಗೆದುಕೊಳ್ಳ್ರಿ ಅಂತ ಕ್ವಶನ್ಸ್ ಇದೆ.
y ಎಂದು ತೆಗೆದುಕೊಡ್ರಿ ಅಂತಂದಾಗ ಅವ್ರ ತಂದೆಯ 3 ಅಂತಂದಾಗ 3y ಪ್ಲಸ್ 4 ಸೇರಿಸಿದ್ರಪ್ಪ ಅಂದ್ರೆ ವಯಸ್ಸು ಎಷ್ಟಾಗ್ತಾವಪ್ಪ ಅಂದ್ರೆ 49 ಆಗ್ತಾವ ಅಂತ ಹೇಳಿದ್ರು. 49ನ ಬರೆದಿದ್ದೀವಿ. ಇನ್ನ ಇದ್ರ ಒಳಗಡೆ ಕ್ವಶನ್ ನಂಬರ್ 3, ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ 2ರಷ್ಟಕ್ಕಿಂತ 7 ಅಂಕ ಹೆಚ್ಚಿದೆ ಎಂದು ಹೇಳುತ್ತಾರೆ. ಅತಿ ಹೆಚ್ಚು ಪಡೆದಿರುವ ಅಂಕ 87, ಅತಿ ಕಡಿಮೆ ಅಂಕನ್ನ ಎಲ್ ಎಂದು ತೆಗೆದುಕೊಡ್ರಿ ಅಂತ ಕ್ವಶನ್ಸ್ ಇದೆ. 2l + 7 = 87 ಅಂತೇಳಿ ಇದನ್ನ ಬರೀಬೇಕಾಗ್ತದೆ ಸಮೀಕರಣ. ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗ ಕೋನವು ತ್ರಿಭುಜದ ಒಂದು ಪಾದ ಕೋನದ 2ರಷ್ಟಿದೆ. ಪಾದ ಕೋನವು ಬಿ ಡಿಗ್ರಿ ಆಗಿರಲಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಎಂಬುದು ನೆನಪಿರಲಿ. ಹಾಗಾದ್ರೆ ಇದನ್ನ 4b = 180 ಡಿಗ್ರಿ ಅಂತೇಳಿ ಬರೆದ್ರ ಆನ್ಸರ್ ಕ್ಲಿಯರ್ ಆಗ್ತದೆ. ಇಷ್ಟು ನಿಮ್ಗೆ ಅಭ್ಯಾಸ ಅಧ್ಯಾಯ 4 ಸರಳ ಸಮೀಕರಣ ಒಳಗಡೆ ಅಭ್ಯಾಸ 4.1 ಒಳಗಡೆ ಇಷ್ಟು ಡಿಸ್ಕಸ್ ಮಾಡಿದೀವಿ. ಇನ್ನ ಏನಾಗ್ತಪ್ಪ ಅಂದ್ರೆ ಅಭ್ಯಾಸ 4.2ನ್ನ ನಾ ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತೀನಿ. ಎಲ್ಲ ಅಭ್ಯಾಸ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ಅಭ್ಯಾಸಗಳು ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಸಿಗ್ತಾವೆ ಹೊಸ ಪುಸ್ತಕದ್ದು. ಓಕೆ, ಧನ್ಯವಾದಗಳು.